माता की, बोलो भारत माता की, अयोध्यापति श्री रामचंद्र की, कौसल्यानंदन श्री रामचंद्र की, भारत माता की। ಎಲ್ಲರೂ ತುಂಬ ಧನ್ಯವಾದಗಳು. ನಾನು ಹೋರಾಡಕ್ಕೆ ಅಯೋಧ್ಯೆಯಲ್ಲಿ ಹೋರಾಡಕ್ಕೆ ಸಲುವಾಗಿ ಶ್ರೀರಾಮಚಂದ್ರಕ್ಕೆ ಹೋರಾಟ ಮಾಡಕ್ಕೆ ಇಚ್ಛಿಸಿದ್ದೀನಿ. ನನಗೆಲ್ಲರೂ ಅಭಿಮಾನ ಮಂದಿ ಎಲ್ಲರೂ ಬಂದರು, ಚಂದಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಂದೇನೆ. ನಾನು ಹೊರಗಡೆ ಹಿಂದೂ ಸಂಘಟನೆಗೆ ಇದು ಧನ್ಯವಾದ. 32 ವರ್ಷ ಆಯ್ತ್ರಿ. ಇವತ್ತ ಹಿಂದೂ ಧರ್ಮಕ್ಕೆ ಇದಕ್ಕೂ ರಾಮ ಮಂದಿರಕ್ಕೆ ಸಲುವಾಗಿ ನಾನು ಹೋರಾಡೇನಿ. ಜಲಮೌದ್ರ ಅದ್ರೊಳಗೆ ಹೋಗ್ಬೇಕು ಮತ್ತು ಹೋಗೋವ ನಾನು ಅವ್ರು ಏನಂದ್ರಿ, ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದೈತೆ ಅಂತ ಹೇಳಿ ಬಾ ಅಂತ ಹೇಳಿ ಪೊಲಿಟಿಷಿಯನ್ ತಗೊಂಡು ಹೋಗಿ ಕಬ್ಜಾ ಮಾಡಿದ್ರು. ನನಗೆ ಇದ್ರ ಸಲುವಾಗಿ ಬಂದಿಲ್ಲ, ನನಗೆ ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ. ಹಂಗ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದು ಐತಿ ರೇಷನ್ ತಗೊಂಡ್ ಹೋಗೋದೈತಿ ಅಂತ ಹೇಳಿ ತಗೊಂಡೋಗಿ ಅಡಿಮಿಟ್ ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ. ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ. ಇಲ್ಲಿ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಇದ್ರೊಳಗೆ ಗೊತ್ತಾಗಿತ್ತು ಸರ್, ನಮ್ಗೇನು ಗೊತ್ತಿಲ್ಲ. ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮಗೇನು ಗೊತ್ತಿಲ್ರಿ. ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದೆ ಸರ್? ಅದು ನಮ್ಗೇನು ಗೊತ್ತಾಗಿಲ್ಲ ಸರ್. ಅದ್ರ ಬಗ್ಗೆ ಏನ್ ಬಗ್ಗೆ ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ ಅವು ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗ್ಯಾನ ನಾನು. ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 92 ಅವಾಗ ಎಷ್ಟು ದಿನ ಒಳಗಿದ್ರಿ ಜೈಲಿನ? ಅವಾಗ 8 ತಿಂಗಳೈತ್ರಿ. ಏನಾಯ್ತು ಅವತ್ತು? 8 ತಾರೀಕಿಗೇನ್ರಿ ಎಲ್ಲಾರು ತೋರ್ಸಾತಿದ್ರು. ಒಳಗಿದ್ದೆ ನಾನು. ಎಲ್ಲಾರು ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನಾನು ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ನಾವು ರಾಮ ಮಂದಿರ ಆಗ್ಬೇಕಂತ ಹೇಳಿ ಗಲಾಟೆ ಮಾಡಿದ್ ಸರ್. ಅದ್ರೊಳಗೆ ರಾಮ ಮಂದಿರ ಆಗಿ ಹೋಯ್ತು. ನಾ ಮತ್ತೆ ಹೋಗೋಣ, ರಾಮ ಮಂದಿರಿಗೆ ಹೋಗೋ ಸಲುವಾಗಿ ನಿಂತೀನಿ. ಮತ್ತೆ ಹೋಗೋರಿ. सर आज आप जेल से हिंदी में राम सीना के लिए एक होराट करता हूँ. ಅವು ಮೊದ್ಲಿಂದೆಲ್ಲ ಬಿಡುಗಡೆ ಆಗ್ಯಾವ್ರಿ. ಒಂದೇ ಕೇಸ್ ಹುಟ್ಟಿದ್ರಿ. ಅವಾಗ ಹಿಂದಿದ್ದಿದ್ರಿ 32 ವರ್ಷ ಹಿಂದ ನಮ್ಮ ಸಿನೆಗಿಲ್ಲಿ ಗಂಭೀರ ಕೇಸ್ ಅಂತ ಹೇಳಿ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ.